guys, welcome back to my channel Nikita Priya Super Tips. ಎಲ್ಲರೂ ಹೇಗಿದ್ದೀರಾ guys? ಇವತ್ತಿನ ವಿಡಿಯೋ ಮನೆಯಲ್ಲಿ ಯಾವ ರೀತಿ ಹೇರ್ ಡೈನ ನಾವು ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ. ತುಂಬ ಜನ ನಿಮ್ಮ ಗ್ರೇ ಹೇರ್ ಅಂದರೆ ವೈಟ್ ಹೇರ್ನ ಮುಚ್ಕೊಳ್ಳೋಕ್ಕೋಸ್ಕರ ಅಥವಾ ವೈಟ್ ಹೇರ್ಗೆ ಕಲರ್ ಮಾಡೋಕ್ಕೋಸ್ಕರ ನೀವು ಡಿಫ್ರೆಂಟ್ ಕಲರ್ಸ್ ನಿಮ್ಮ ಚಾಯ್ಸಿನ ಕಲರ್ಸ್ನ ನೀವು ಚಾಯ್ಸ್ ಮಾಡಿಕೊಂಡು ಹೇರ್ ಡೈನ ಅಪ್ಲೈ ಮಾಡ್ತೀರಾ. ನಿಮ್ಮ ಗ್ರೇ ಹೇರ್ನ ನೀವೇನೋ ಮುಚ್ಕೊಂಡ್ಬಿಡ್ತೀರಾ, ಅದು ಕವರ್ ಆಗುತ್ತೆ. ಆದರೆ ಕೆಮಿಕಲ್ ಬೇಸ್ಡ್ ಯೂಸ್ ಮಾಡಿರೋಂತಹ ಇದು ಡೈ ಇರುತ್ತಲ್ಲ, ಹೇರ್ ಕಲರ್, ಅದರಲ್ಲಿ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಅದರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಹೇರ್ ಸ್ಕ್ಯಾಲ್ಪ್ ಕೂಡ ಡ್ಯಾಮೇಜ್ ಆಗುತ್ತೆ. ಆಮೇಲೆ ದಿನ ಕಳೀತಾ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ಇವತ್ತು ಮನೇಲಿ ಪ್ರಿಪೇರ್ ಮಾಡುವಂತಹ ಈ ಹೇರ್ ಡೈ ಇದೆಯಲ್ಲ, ಇದು ಬೇರೆ ಬೇರೆ ಕಲರ್ ಕೊಡೋದಿಲ್ಲ, ಬ್ಲ್ಯಾಕ್ ಕಲರ್ ಕೊಡುತ್ತೆ. ಆಮೇಲೆ 24 hours ಇದು ಈ ಕಲರ್ ಇರುತ್ತೆ. ಈ ಕಲರಿನ ವ್ಯಾಲಿಡಿಟಿ 24 hours ಅಷ್ಟೇ. ನೆಕ್ಸ್ಟ್ ಡೇ ನೀವು ತಲೆ ಸ್ನಾನ ಮಾಡಿದ ಮೇಲೆ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ, ಆವಾಗ ಕಲರೆಲ್ಲ ಹೊರಟೋಗುತ್ತೆ. ಆದರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ 2 ಇಂಗ್ರೀಡಿಯೆಂಟ್ ಇದೆಯಲ್ಲ, ಇದ್ರ ಬೆನಿಫಿಟ್ಸ್ ತುಂಬ ಇದೆ. ಇದು ಯಾವ ಕೆಮಿಕಲ್ ಅಲ್ಲ, ಆಮೇಲೆ ನಮ್ಮ ಸ್ಕ್ಯಾಲ್ಪಿಗೆ, ನಮ್ಮ ಹೇರ್ ರೂಟ್ಸಿಗೆ, ಅಂದರೆ ನಮ್ಮ ಹೇರಿನ ಬುಡ ಅಂತೀವಲ್ಲ, ಅದಕ್ಕೆ ತುಂಬ ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಕೂದಲು ಬೆಳೆಯೋದನ್ನು ಜಾಸ್ತಿ ಮಾಡುತ್ತೆ. ಕೆಲವರಿಗೆ ಕೂದಲು ಬೆಳೆಯೋದು ಅಲ್ಲಿ ಸ್ಟ್ರಕ್ ಆಗಿರುತ್ತೆ. ಸೊ ಅದನ್ನು ಹೇರ್ನ ಗ್ರೋತ್ ಮಾಡೋದಕ್ಕೆ ಅಂದರೆ ಪ್ರಮೋಟ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಹೇರ್ ಗ್ರೋತ್ನ. ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ಹೋಗ್ಲಾಡ್ಸುತ್ತೆ. ಡ್ರೈ ಸ್ಕ್ಯಾಲ್ಪ್ ಇದ್ದರೆ ಅದು ಹೋಗ್ಲಾಡ್ಸುತ್ತೆ. ಆಮೇಲೆ ನಮ್ಮ ಹೇರ್ನ ಕಂಡೀಷನ್ ಮಾಡುತ್ತೆ. ನಮ್ಮ ಹೇರ್ ರಫ್ ಇದ್ದರೆ, ಡ್ರೈ ಇದ್ದರೆ, ಸೊ ನಮ್ಮ ಹೇರ್ಗೆ ನ್ಯಾಚುರಲ್ ಶೈನ್ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೇಳ್ತೀವಲ್ಲ, ಅಂದರೆ ಬಾಲನೆರೆ, ಮೇನ್ ಇಂಪಾರ್ಟೆಂಟ್ ಬಾಲನೆರೆ ಸಮಸ್ಯೆಯಲ್ಲಿ ಹೋಗ್ಬಿಟ್ಟು ಅದಕ್ಕೆ ಹೇರ್ ಪಿಗ್ಮೆಂಟ್ ಅಂತೀವಿ. ನಮ್ಮ ನ್ಯಾಚುರಲ್ ಬೈ ಬರ್ತ್ ನಮಗೆ ನ್ಯಾಚುರಲ್ ಯಾವ ಕಲರ್ ಹೇರ್ ಇರುತ್ತೋ ಆ ಕಲರ್ ಹೇರ್ ನಾವು ವಾಪಸ್ ಪಡಿಬೋದು. ಇದು ಮೇನ್ ಜಾಸ್ತಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದು ಬಾಲನೆರೆ ಸಮಸ್ಯೆ ಇರುತ್ತಲ್ಲ ಅಂಥವರಿಗೆ. ಏಜ್ ಆದವರು ಕೂಡ ಯೂಸ್ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಏಜ್ ಆದವರು ಕೂಡ ಇದನ್ನು ಡೈ ಆಗಿ ಯೂಸ್ ಮಾಡ್ಬೋದು. ಏಜ್ ಆದವರಿಗೆ ಯಾಕಂದರೆ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ, ಅಲ್ಲಾಗಲೇ ಪಿಗ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಅಂಥವರಿಗೆ 50% ವರ್ಕ್ ಮಾಡುತ್ತೆ ಅಷ್ಟೇ ಗಾಯ್ಸ್. ಆಮೇಲೆ ಹೇನಿನ ಸಮಸ್ಯೆ ಇರುತ್ತಲ್ಲ, ತಲೆಯಲ್ಲಿ ಹೇನಾಗಿರುತ್ತೆ, ಲೈಸ್ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ. ಆಮೇಲೆ ಸ್ಕ್ಯಾಲ್ಪಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಅದೆಲ್ಲ ಹೋಗ್ಲಾಡ್ಸುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮಿಂದ ನಾವು ಹೊರಗೆ ಬರ್ಬೋದು ಈ ಡೈ ಯೂಸ್ ಮಾಡೋದ್ರಿಂದ. ಇವಾಗ ಈ ಡೈ ಮಾಡೋದು ಹೇಗೆ, ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಅಪ್ಲೈ ಮಾಡೋದು ಹೇಗೆ ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಕಬ್ಬಿಣದ ತವ್ವನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಕಬ್ಬಿಣದ ಪಾತ್ರೆ ಅಥವಾ ಕಬ್ಬಿಣದ ತವ್ವ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ನೀವು ಮಾಮೂಲಿ ಯಾವ ಪಾತ್ರೆ ನಿಮ್ಮ ಮನೇಲಿ ಇದೆಯೋ ಅದನ್ನು ಯೂಸ್ ಮಾಡ್ಕೋಬೋದು. ಇದಿಲ್ಲಿ ಹಾಕಿದ್ನಲ್ಲ, ಇದು ಡ್ರೈ ಆಮ್ಲ ಅಂದರೆ ಒಣ ಬೆಟ್ಟದ ನೆಲ್ಲಿಕಾಯಿ. ಇದು ಗ್ರಂಥಿಗೆ ಶಾಪ್ಸಲ್ಲಿ ಕೇಳಿದರೆ ಆರಾಮಾಗಿ ಸಿಗುತ್ತೆ. ನಾನಿಲ್ಲಿ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ಸ್ಪೂನ್ ಇದೆಯಲ್ಲ, ಈ ಸ್ಪೂನಲ್ಲಿ ತಿರುಗಿಸ್ತಾ ಇದ್ದೀನಲ್ಲ, ಅದರಲ್ಲಿ 4 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಹೆಚ್ಚು ಕಡಿಮೆ ಆ ಕಪ್ ತೊಗೊಂಡಿದ್ದೀನಲ್ಲ, ಆ ಕಪ್ಪಲ್ಲಿ ನಾನು 3/4 ಭಾಗದಷ್ಟು ಬರುತ್ತೆ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಆಯಿಲ್ ಹಾಕೋ ಹಾಗಿಲ್ಲ, ಏನು ಹಾಕೋ ಹಾಗಿಲ್ಲ, ಡ್ರೈ ರೋಸ್ಟ್. ಇದು ಕಂಪ್ಲೀಟ್ಲಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಡ್ರೈ ರೋಸ್ಟ್ ಆದಮೇಲೆ ನಾವಿದು ಕಲೋಂಜಿ ಸೀಡ್ಸ್ ಹಾಕ್ತಿದ್ದೀವಿ. ಕನ್ನಡದಲ್ಲಿ ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತೀವಿ. ಇದೂ ಅಷ್ಟೇ, ನಾನು ಒಂದು 3 ರಿಂದ 4 ಸ್ಪೂನ್ ತೊಗೊಂಡಿದ್ದೀನಿ, ಸೇಮ್ ಇದೇ ಸ್ಪೂನ್ ಅಳತೆಯಲ್ಲಿ. ಆ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕ್ವಾಂಟಿಟಿ ಬರುತ್ತೆ. ಈಗ ಇವೆರಡೂ ನಾವು ರೋಸ್ಟ್ ಮಾಡೋಣ. ಅದು ಚಟಪಟ ಅಂತ ಸೌಂಡ್ ಬರಬೇಕು. ಕಲೋಂಜಿ ಸೀಡ್ಸ್ ಹಾಕಿದ್ದೀವಲ್ಲ ನೋಡಿ, ಈ ರೀತಿ ಅದ್ರ ಆಯಿಲೆಲ್ಲ ಬಿಡಬೇಕು. ಆ ರೀತಿ ನಾವು ಚೆನ್ನಾಗಿ ರೋಸ್ಟ್ ಮಾಡೋಣ. ಇದು ರೋಸ್ಟ್ ಮಾಡಿದ್ದಾದಮೇಲೆ ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ. ಇವಾಗ 2 ಕಪ್ ನೀರು ಹಾಕ್ತಾಯಿದ್ದೀನಿ. ಅಂದರೆ ನಾವು ನೀರು ಕುಡಿತೀವಲ್ಲ, ನೀರು ಕುಡಿಯೋ ಮೀಡಿಯಮ್ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲಿ ನಾವು 1 ಗ್ಲಾಸಷ್ಟು ನೀರನ್ನು ಹಾಕಬೇಕಾಗುತ್ತೆ. ಇದು ಬಿಸಿ ಇರುವಾಗಲೇ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ, ಇದು ಚೆನ್ನಾಗಿ ಹೀರ್ಕೊಳ್ಳಿ. ಇದರಲ್ಲಿರೋ ಸತ್ವ ಇದೆಯಲ್ಲ, ಇದು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯ್ದು, ಕಲೋಂಜಿ ಸೀಡ್ಸ್ದು, ಇದು ಕಂಪ್ಲೀಟ್ಲಿ ನೀರಲ್ಲಿ ಬಿಸಿ ಇದ್ದಾಗ ಹಾಕಿದರೆ ಇನ್ನೂ ಬೇಗ ಬಿಟ್ಕೊಳ್ಳುತ್ತೆ ಅಂತ. ಇದನ್ನು ನಾನು ಮುಚ್ಚಿಬಿಟ್ಟು ಓವರ್ ನೈಟ್ ಬಿಡ್ತಾ ಇದ್ದೀನಿ. ರಾತ್ರಿ ಪೂರ್ತಿ ಬಿಟ್ಟ ಮೇಲೆ ಬೆಳಗ್ಗೆ ಎದ್ಬಿಟ್ಟು ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಆಮ್ಲ ಎಲ್ಲ ಊದ್ಕೊಂಡಿದೆ, ಕಲೋಂಜಿ ಸೀಡ್ಸ್ ಕೂಡ ಅಷ್ಟೇ ಊದ್ಕೊಂಡಿದೆ. ಈ ರೀತಿ ಇದೆ. ಇವಾಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ, ಕಲರೆಲ್ಲ ಬಿಟ್ಟಿದೆ. ಇದು ಒಂದು ಟೀ ಫಿಲ್ಟರ್ ಮಾಡ್ಕೋತೀವಲ್ಲ, ಟೀ ಸೋಸೋದು ಅಂತ ಹೇಳ್ತೀವಲ್ಲ, ಟೀ ಸ್ಟ್ರೈನರ್, ಅದ್ರ ಹೆಲ್ಪಿಂದ ನಾನು ಇವೆಲ್ಲ ನೀರು ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ನಮಗೆ ಮೇನ್ ಬೇಕಾಗಿರೋದು ಅದರ ನೀರು. ಆದರೆ ಇದೆಯಲ್ಲ, ಇದನ್ನು ನಾವು ವೇಸ್ಟ್ ಮಾಡೋದು ಬೇಡ. ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಆದರೆ ಈ ನೀರಿದೆಯಲ್ಲ, ಇದೇ ನಮ್ಮ ಹೇರ್ ಡೈ, ನ್ಯಾಚುರಲ್ ಹೇರ್ ಡೈ.
ಇದನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕೋತಾ ಇದ್ದೀನಿ. ನಾನಿದು ಪಂಪ್ ಬಾಟಲ್ ಹಾಕೋತಾ ಇದ್ದೀನಿ. ಇದು ನನ್ನ ಫೇಸ್ ವಾಶ್ ಬಾಟಲ್. ನಿಮ್ಮ ಹತ್ರ ಯಾವುದೂ ಇಲ್ಲ ಅಂದರೆ ಡೆಟಾಲ್ ಸ್ಯಾನಿಟೈಸರ್ ಅವು ಇರ್ತಾವಲ್ಲ, ಪಂಪ್ ಇರ್ತಲ್ಲ, ಅದಕ್ಕೆ ಚೆನ್ನಾಗಿ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ, ಬಿಸಿನೀರು ಹಾಕಿ ವಾಶ್ ಮಾಡಿ, ಅದು ಸ್ಮೆಲ್ ಏನೂ ಇರಬಾರ್ದು. ಆ ಥರ ವಾಶ್ ಮಾಡಿದ ಮೇಲೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಮ ಹೇರ್ ಡೈ ರೆಡಿ ಇದೆ. ನೋಡಿ ಇದು ಯಾವ ರೀತಿ ಬರುತ್ತೆ ಕಲರ್ ಅಂತ. ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಹೀಗೆ ಈ ಕಲರ್ ಬರುತ್ತೆ. ಇವಾಗ ಇನ್ನು ಉಳಿದಿದ್ದು ಏನು ಮಾಡಬೇಕು ಅಂದರೆ, ಇವಾಗ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದು ನಮಗೆ ಹೇರ್ ಪ್ಯಾಕಿಗೆ ನಾವು ಯೂಸ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನೈಸಾಗಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ನೈಸಾಗಿ ಗ್ರೈಂಡ್ ಮಾಡಿದ್ರೆ ನಮಗೆ ಈ ರೀತಿ ಸಿಗುತ್ತೆ. ಇದನ್ನು ನಾನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಫ್ರಿಜ್ನಲ್ಲಿ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಗೈಸ್. 10 ಡೇಸ್ವರೆಗೂ ಇದೇನೂ ಆಗೋದಿಲ್ಲ. ನೋಡಿ ಇದು ಹೇರ್ ಪ್ಯಾಕ್ ಕೂಡ ನಮಗೆ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ. ಜೊತೆಗೆ ಹೇರ್ ಡೈ ಕೂಡ ರೆಡಿ ಆಯಿತು. ಈ ರೀತಿ ಪಂಪ್ ಮಾಡಿ 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 ನೀವು ಸ್ಕ್ಯಾಲ್ಪಿಗೆ, ಹೇರ್ಗೆಲ್ಲ ಅಪ್ಲೈ ಮಾಡ್ಬೋದು. ಇದು ಜಸ್ಟ್ ಅಫೆಕ್ಟೆಡ್ ಏರಿಯಾ ಮಾತ್ರ, ಅಂದರೆ ನಿಮಗೆ ಬಿಳಿ ಕೂದಲು ಎಲ್ಲಿದೆಯೋ ಅಲ್ಲಿ ಮಾತ್ರ ಅಪ್ಲೈ ಮಾಡೋದಲ್ಲ, ಫುಲ್ ಹೇರ್ ರೂಟ್ಸಿಗೆಲ್ಲ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ಇದು ನ್ಯಾಚುರಲ್ ಹೇರ್ ಡೈ. ಆಮೇಲೆ ಇದ್ರ ಬೆನಿಫಿಟ್ಸ್ ಕೂಡ ನಮ್ಮ ಹೇರ್ಗೆ ಹೋಗುತ್ತೆ. ಆಮೇಲೆ ಸೇಫ್ ಕೂಡ ಹೌದು. ಇದನ್ನು ಅಪ್ಲೈ ಮಾಡಿ ಡ್ರೈ ಮಾಡಿದ್ದಾದಮೇಲೆ ನಿಮ್ಮ ಹೇರ್ನ ನೀವು ಮುಟ್ಕೊಂಡು ನೋಡಿ ಒಂಥರ ಸಾಫ್ಟ್ ಫೀಲ್ ಮಾಡ್ತಾ ಇರ್ತೀರ. ಆಮೇಲೆ ಶೈನ್ ಕೂಡ ಬಂದಿರುತ್ತೆ. ಜೊತೆಗೆ ಆಮ್ಲ ನ್ಯಾಚುರಲ್ ಹೇರ್ ಕಂಡೀಷ್ನರ್ ಕೂಡ ಹೌದು. ನೋಡಿ ನಾನು ಮತ್ತೆ ಪಂಪ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ಸೊ ಗೈಸ್, ನೋಡಿದ್ರಲ್ಲ ಈ ಹೇರ್ ಡೈ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ. ನೋಡಿ ಈ ಥರ ಅದನ್ನು ಸ್ಟೋರ್ ಮಾಡ್ಕೋಬೋದು. ಈ ಥರ ಇಲ್ಲಾಂದರೆ ಸ್ಪ್ರೇ ಬಾಟಲ್ ಇಟ್ಕೋಬೋದು. ಅದು ಸ್ಪ್ರೇ ಬಾಟಲಲ್ಲಿ ಪೈಪ್ ತುಂಬ ಚಿಕ್ಕದಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರೋ ಪೈಪಿನ ಸ್ಪ್ರೇ ಬಾಟಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದಿದು ಒಂದು ಫೇಸ್ ವಾಶ್ದು. ನಿಮ್ಮ ಹತ್ರ ಫೇಸ್ ವಾಶಿಂದ ಇದ್ದರೆ ನೀವು ಅದು ಕೂಡ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸ್ಪೂನ್ ಹೆಲ್ಪಿಂದ ಎಲ್ಲೆಲ್ಲಿ ನಿಮ್ಗೆ ವೈಟ್ ಹೇರ್ ಇದೆಯೋ ಅಲ್ಲಲ್ಲಿ ನೀವು ಸ್ವಲ್ಪ ಹಾಕ್ಕೊಂಡು ಈ ರೀತಿ ನೀವು ಡ್ರೈ ಮಾಡ್ಕೋಬೋದು. ಆದರೆ ಗೈಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು 24 ಅವರ್ಸ್ವರೆಗೂ ಮಾತ್ರ ಇರುತ್ತೆ. ನೆಕ್ಸ್ಟ್ ಡೇ ನೀವು ತಲೆಸ್ನಾನ ಮಾಡಿದ ಮೇಲೆ ಇದು ಇರೋದಿಲ್ಲ ಈ ಕಲರ್. ಆಗಲೇ ನಾವು ಡೈ ಮಾಡಿರೋ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡ್ಬೋದಾ, ಅಥವಾ ನಾವಾಗಲೇ ಹೇರ್ ಕಲರ್ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಯೂಸ್ ಮಾಡ್ಬೋದಾ, ವರ್ಕ್ ಆಗುತ್ತಾ ಅಂತ ನಿಮ್ಮ ಡೌಟ್ ಇದ್ದರೆ ನೀವು ಡೈ ಮಾಡಿರಿ ಅಥವಾ ಡೈ ಮಾಡದೇ ಇರಿ, ನಿಮ್ಮ ಹೇರ್ ಕಲರ್ ಮಾಡ್ಕೊಂಡಿರಿ, ಮಾಡ್ಕೊಳ್ಳದೇ ಇರಿ, ನೀವು ಇದನ್ನು ಅಪ್ಲೈ ಮಾಡಿದರೆ ಇದರ ಈಕ್ವಲ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಆದರೆ ಇದು ಹೋಮ್ ರೆಮಿಡೀಸ್ ಗೈಸ್. ಎಷ್ಟು ದಿವಸ ಅಂತ ನೀವು ನನಗೆ ಕೇಳಬಹುದು. ಇದಕ್ಕೆ ಟೈಮಿಂಗ್ಸ್ ಇಲ್ಲ. ಇದಕ್ಕೆ ಯಾವಾಗ ಬೇಕಾದರೂ ಇದು ನಿಧಾನವಾಗಿ ನಿಮಗೆ ಚೇಂಜಸ್ ಕಾಣ್ಬೋದು. ಹೋಮ್ ರೆಮಿಡೀಸ್ ಆದ್ದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೇ ಬಿ 3 ಮಂತ್ಸ್ ತೊಗೋಬೋದು, 6 ಮಂತ್ಸ್ ತೊಗೋಬೋದು. ಬಟ್ ರೆಗ್ಯುಲರಾಗಿ ನೀವು ಅದನ್ನು ಫಾಲೋ ಮಾಡ್ತಾ ಬರಬೇಕು ಗೈಸ್. ನಾವು ಇದನ್ನು ಯೂಸ್ ಮಾಡ್ತಾ ನಾವು ಕಲರ್ ಮಾಡ್ಬೋದಾ ಹೇರ್ಗೆ ಅಂತ ನೀವು ಕೇಳ್ಬೋದು. ಎಸ್ ಡಿಯರ್, ನೀವು ಕಲರ್ ಮಾಡ್ಬೋದು. ಆಮೇಲೆ ನಾನು ಹೇರ್ ಆಯಿಲ್ ವಿಡಿಯೋ ಕೂಡ ಮಾಡಿದ್ದೆ, ನಮ್ಮ ಹೇರ್ ಬ್ಲ್ಯಾಕ್ ಮಾಡೋವಂಥದ್ದು ಗೈಸ್. ಅದು ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋವಂಥದ್ದು. ಅದ್ರ ಜೊತೆಗೆ ನೀವು ಇದನ್ನು ಯೂಸ್ ಮಾಡಿದರೆ ಇನ್ನೂ ಡಬಲ್ ಬೆನಿಫಿಟ್ ಬರುತ್ತೆ. ಆಮೇಲೆ ರಿಸಲ್ಟ್ ತುಂಬ ಬೇಗನೆ ಸಿಗುತ್ತೆ. ಸೊ ಗೈಸ್, ಆ ಆಯಿಲ್ನ ಹಚ್ಕೊಂಡು ನೀವು ಹೇರ್ ವಾಶ್ ಮಾಡಿ ಆಮೇಲೆ ಡ್ರೈ ಆಗಿರೋ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ, ಇವತ್ತು ನಿಮಗೆ ನಿಮ್ಮ ಹೇರ್ ಬ್ಲ್ಯಾಕ್ ಆಗಬೇಕು ಅಂದರೆ ನೀವು ಇದನ್ನು ಬೆಳಗ್ಗೆನೇ ಹಚ್ಬಿಟ್ಟು ಇದನ್ನು ಡ್ರೈ ಮಾಡಿಕೊಂಡು ಆಮೇಲೆ ನೀವು ಬೇಕಿದ್ರೆ ಹೊರಗಡೆ ಹೋಗ್ಬೋದು. ಏಕೆಂದರೆ ಇದು ಸ್ವಲ್ಪ ವೆಟ್ ಆಗಿರುತ್ತೆ, ಅದಕ್ಕೋಸ್ಕರ. ಇಲ್ಲಾಂದರೆ ನೀವು ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಇದನ್ನು ಅಪ್ಲೈ ಮಾಡ್ಬೋದು. ಆಯಿಲ್ ಆಗಿರೋ ಹೇರ್ ಮೇಲೆ ಅಪ್ಲೈ ಮಾಡ್ಬೋದಾ ಅಂತ ಅಂದರೆ ಎಸ್ ಡಿಯರ್, ಆಯಿಲ್ ಆಗಿರೋ ಹೇರ್ ಮೇಲೂ ಕೂಡ ಅಪ್ಲೈ ಮಾಡಬಹುದು. ಆದರೆ ಅಪ್ಲೈ ಮಾಡಿ ನೀವು 1 ಅವರ್ ಬಿಡಬೇಕಾಗುತ್ತೆ. 1 ಅವರ್ ಆದಮೇಲೆ ಹೇರ್ನ ವಾಶ್ ಮಾಡ್ಬೋದು. ಯಾಕಂದರೆ ಇದು ಜಸ್ಟ್ ಹೇರ್ ಡೈ ಅಷ್ಟೇ ಅಲ್ಲ, ನಮಗೆ ಹೇರ್ ಸಮಸ್ಯೆಯಿಂದ ಕೂಡ ಇದು ಹೊರಗೆ ತರುತ್ತೆ. ಸೊ ಇಟ್ 2 in 1. ಹೇರ್ ಡೈ ಪ್ಲಸ್ ನಮಗೆ ಹೇರ್ ಸಮಸ್ಯೆ ಏನೇ ಇರಲಿ, ಹೇರ್ ಫಾಲ್ ಇರಲಿ, ಹೇರ್ ಗ್ರೋತ್ ಇರಲಿ, ಅಥವಾ ಡ್ಯಾಂಡ್ರಫ್ ಇರಲಿ, ಹೇರ್ ಡ್ರೈ ಆಗಿರಲಿ, ರಫ್ ಆಗಿರಲಿ, ಹೇರ್ ವೈಟ್ ಆಗಿರಲಿ, ಎಲ್ಲ ಸಮಸ್ಯೆಯಿಂದ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಹೊರಗೆ ಬರ್ಬೋದು. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಹೆಸರು ತೊಗೊಳ್ಳೋಂಥ ಟೈಮ್. ನಾನಿವತ್ತು ತಗೋತಾ ಇರೋ ಹೆಸರು ಚಂದ್ರಕಲಾ ಅನ್ನೋ ಯೂಸರ್ ನಿಮ್ಮಿಂದ ನನಗೆ ಕಮೆಂಟ್ ಮಾಡ್ತಾ ಇರೋರು. ತುಂಬ ಥ್ಯಾಂಕ್ಸ್ ಚಂದ್ರಕಲಾ ಅವರೇ, ನನಗೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೆ ಇರಲಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನನಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಅದನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ.
ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ದೇವರು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಗಾಯ್ಸ್. ಯಾರಿಗೂ ಏನೂ ಆಗೋದು ಬೇಡ. ಬಾಯ್.